ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಏನಪ್ಪ ಸವಿತಾ ಇವತ್ತೂ ರಂಗೋಲಿನ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಜೊತೆ. ಮೊದಲಿಗೆ 3 ಚುಕ್ಕಿ, ನಂತರದಲ್ಲಿ 2, ನಂತರದಲ್ಲಿ 1, ಹಾಗೆಯೇ ಇನ್ನು 4 ಕಡೆ ಒಂದೊಂದು ಚುಕ್ಕಿಯನ್ನು ಇಟ್ಕೊಂಡು ಈಗ ಯಾವ ರೀತಿ ಸೇರಿಸೋದಂತ ಹೇಳಿ ನೋಡ್ಕೊಂಬಿಡೋಣ ಬನ್ನಿ. ಚುಕ್ಕಿ ಎಲ್ಲ ಇಟ್ಕೊಂಡಿದ್ದ ನಂತರದಲ್ಲಿ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ನಾವು ಏನು ಗೆರೆ ಹೇಳ್ಕೊಳ್ತೀವಲ್ವ ಹಾಗೆಯೇ ಸೀದಾ ಮೇಲ್ಗಡೆ ಚುಕ್ಕಿಗೆ ಬಂದು ಹಾಗೆಯೇ ಸೇರಿಸ್ಬೋದು. ಆದರೆ ಗಂಟು ರಂಗೋಲಿ ಸ್ವಲ್ಪ ಎಲ್ರಿಗೂ ಹಾಕೋವರ್ಗು ಇದಾಗ್ತಾ ಇರುತ್ತೆ, ಹೇಗೆ ಹಾಕೋದು ಅಂತೇಳಿ. ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ರೆ ತುಂಬಾ ಸರಳವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಎಲ್ಲ ಚುಕ್ಕಿಗಳಿಗೂ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಇಲ್ಲಿಂದ ನೋಡಿ ಈ ಮೇಲ್ಗಡೆ ಏನು ಚುಕ್ಕಿ ಇರುತ್ತಲ್ವ ಅದಕ್ಕೆ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಹೋಗಬೇಕು ಸ್ನೇಹಿತರೆ. ಪ್ರತಿಯೊಂದು ಚುಕ್ಕಿಗೂ ಈ ರೀತಿ ಹಾಕ್ಕೊಳ್ತಾ ಹೋದಾಗ ಸುಂದರವಾಗಿರುವಂಥ ರಂಗೋಲಿ ಮೂಡುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ನನಗಂತೂ ತುಂಬಾ ಖುಷಿ ಆಗ್ಬಿಡ್ತೀವಿ ರಂಗೋಲಿ. ಮುಂಬಾಗಿಲಿಗೆ ಅಂದರೆ ಅಂಗಳದಲ್ಲಿ ಮುಂಜಾನೆಗೆ ಹಾಕುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಹಾಕಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ. ಅದರಲ್ಲೂ ಇದಕ್ಕೆ ಸ್ವಲ್ಪ ಕಲರ್ಸ್ ಎಲ್ಲ ಮಾಡಿಬಿಟ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ನಾನು ಕಲರ್ಸ್ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ, ಹಾಗೆಯೇ ತೋರಿಸಿದ್ದೀನಿ. ನಿಮಗೇನಾದರೂ ಈ ರಂಗೋಲಿ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆಯೇ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ನನ್ನ ರಂಗೋಲಿಗಳು ಯಾವ ರೀತಿ ಇದೆ, ನಿಮಗೆ ಒಬ್ರಿಗಾದ್ರೂ ಇಬ್ಬರಿಗಾದ್ರೂ ಇಷ್ಟ ಆಗುತ್ತಾ ಹೇಗೆ ತಿಳಿಸಿದ್ರೆ ನನಗೂ ಖುಷಿ ಆಗುತ್ತೆ ಅಲ್ವಾ ಸ್ನೇಹಿತರೆ. ಇವತ್ತಿನ ರಂಗೋಲಿ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ. ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮೊದಲಿಗೆ ಮಗನ ಹುಟ್ಟು ಹಬ್ಬ ಇತ್ತಲ್ವ, ಹಾಗಾಗಿ ಸ್ಪೆಷಲ್ಲಾಗಿ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಒಂದು ಬರ್ತ್ಡೇ ಇರಲಿ, ವೆಡ್ಡಿಂಗ್ ಆ್ಯನಿವರ್ಸರಿ ಏನೇ ರೀತಿಯಾಗಿದ್ದಾಗ ಹೋಳಿಗೆನೇ ಸ್ನೇಹಿತರೆ ಮಾಡೋದು. ಇವತ್ತು ಸ್ವಲ್ಪ ಹೋಳಿಗೆ ಏನು ಮಾಡೋದು ಬೇಡ, ಕರಿಗಡುಬು ಮಾಡೋಣ ಅಂತೇಳಿ ಕರಿಗಡುಬು ಮಾಡಿದ್ದೀನಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಹೋಳಿಗೆ ಸಾಂಬಾರಿಗೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಜೀರಿಗೆ, ಹಾಗೆಯೇ ಚಕ್ಕೆ ಮಸಾಲೆ ಇದೆಲ್ಲನೂ ಹಾಕ್ತೀನಿ. ಕೆಲವೊಬ್ಬರು ಹಾಕೋದಿಲ್ಲ, ನಮಗೆ ಅದೇ ರೀತಿಯಾಗಿ ಊಟ ಮಾಡಿ ಇಷ್ಟ ಅಲ್ವಾ, ಹಾಗಾಗಿ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆಯೇ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಬೇಕು. ಸ್ವಲ್ಪ ಒಂದು 4-5 ಕಾಳಷ್ಟು ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹೋಳಿಗೆ ಸಾಂಬಾರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಸ್ನೇಹಿತರೆ, ಬ್ಯಾಡಗಿ ಮೆಣಸಿನ್ಕಾಯನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಮುರಿದ್ಬಿಟ್ಟು ಹಾಕ್ಕೊಳ್ಬೇಕು ಸ್ನೇಹಿತರೆ. ತುಂಬಾ ರುಚಿ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟು ಈರುಳ್ಳಿ, ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ತೆಂಗಿನಕಾಯಿ ಸ್ನೇಹಿತರೆ, ತೆಂಗಿನಕಾಯಿ ಫ್ರೆಶ್ ಆಗಿರುವಂಥದ್ದು ಚೆನ್ನಾಗಿರೋದು, ಎಳೆದೆಲ್ಲ ಹಾಕಬಾರ್ದು. ಸ್ವಲ್ಪ ಚೆನ್ನಾಗಿರುವಂಥ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಹಾಗೆಯೇ ಇನ್ನೇನು ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು ಇದೆಲ್ಲದನ್ನು ಹಾಕ್ಕೊಳ್ಬೇಕು, ಗಸಗಸೆ ಎಲ್ಲ. ಯಾಕಂದರೆ ಇವಾಗ ಸ್ವಲ್ಪ ನೋಡಿ ನಮ್ಮ ಕಡೆ ಮಳೆ ಹಿಡಿದ್ಬಿಟ್ಟು ಈಗ 1 ವಾರದ ಮೇಲೆ ಆಯಿತು ಸ್ನೇಹಿತರೆ. 1 ವಾರದಿಂದ ಬರೀ ಮೋಡ ಮುಚ್ಚಿದ ವಾತಾವರಣ, ಮಳೆ. ಹಾಗೆಯೇ ಯಾರನ್ನಾದರೂ ಕೇಳಿ ನೀವು ಎಲ್ಲ ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರ ಈ ರೀತಿಯಾಗಿ ಅಂತ ಇದ್ದಾರೆ. ಅದಕ್ಕೋಸ್ಕರ ಮೆಣಸು ಈ ರೀತಿಯಾಗಿ, ಜೀರಿಗೆ, ಮೆಣಸು ಈ ರೀತಿಯಾಗಿ ಎಲ್ಲ ತಿನ್ನೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಅದನ್ನೆಲ್ಲ ಸೇರಿಸ್ಕೊಳ್ಬೇಕು. ಹಾಗೆಯೇ ಅದೆಲ್ಲ ಹುರ್ಕೊಂಡಿದ್ದ ನಂತರದಲ್ಲಿ ನಾನು ಒಂದು ಕಡೆ ತಣ್ಣಗಾಗೋದಕ್ಕೆ ಇಟ್ಟು ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೂ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಈರುಳ್ಳಿ ಎಲ್ಲದನ್ನು ಹಾಕಿ, ಹಾಗೆ ಒಂದು ಟೊಮೊಟೊನೂ ಹಾಕಿದ್ದೀನಿ ಸ್ನೇಹಿತರೆ. ರುಬ್ಕೊಳ್ಳೋದಕ್ಕೂ ಅಷ್ಟೇ ಹಾಕ್ಕೊಂಡಿದ್ದೀನಿ. ಆದರೆ ಇದು ಫಸ್ಟಿಗೆ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರದಲ್ಲಿ ಕಡಲೆಕಾಳು, ಬಟಾಣಿ ಕಾಳು, 1-2 ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಬದನೆಕಾಯಿ ಹಾಕ್ಕೊಂಡು ಮಾಡೋದ್ರಿಂದನೂ ತುಂಬಾ ಚೆನ್ನಾಗಿರುತ್ತೆ. ನಾನು ಬದನೆಕಾಯಿ ಇತ್ತು, ಆದ್ರೂ ಆಲೂಗಡ್ಡೆ ಅಷ್ಟೇ ಸೇರಿಸಿದ್ದೀನಿ ಸ್ನೇಹಿತರೆ. ಒಂದೊಂದು ತರಕಾರಿಯನ್ನು ಹಾಕಿ ಮಾಡಿದಾಗ ಒಂದೊಂದು ಥರ ರುಚಿ ಚೆನ್ನಾಗಿ ಬರುತ್ತೆ. ಊರುಗಳ ಕಡೆ ಅಂತಂದರೆ ಎಲ್ಲ ಬದನೆಕಾಯಿ, ಆಮೇಲಿಂದ ಬೀನ್ಸು, ಕ್ಯಾರೆಟು ಈ ರೀತಿಯಾಗಿ ಎಲ್ಲದನ್ನು, ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ತೀವಿ, ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಚಿಟಿಕೆ ಅರಿಶಿನ ಪುಡಿ, ಹಾಗೆಯೇ ಖಾರದ ಪುಡಿ, ಹಾಗೆಯೇ 1-2 ಸ್ಪೂನು ಧನಿಯಾ ಪುಡಿ ಸ್ನೇಹಿತರೆ. ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಳಿಗೆಲ್ಲ ಚೆನ್ನಾಗಿ ಮಸಾಲೆ ಹತ್ತುತ್ತೆ ಅನ್ನೋದಕ್ಕೋಸ್ಕರ. ಹಾಗೆಯೇ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಚಕ್ಕೆ ಇದೆಲ್ಲ ಸೇರಿಸ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ನಾನೇ ಮಾಡಿದ್ದು ಗರಂ ಮಸಾಲ ಪುಡಿ ಇತ್ತಲ್ವ, ಅದನ್ನು ಚಿಕ್ಕದಾದ 1 ಸ್ಪೂನಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದೆಲ್ಲವನ್ನು ಸೇರಿಸ್ಕೊಂಡು ನಂತರದಲ್ಲಿ ಪೇಸ್ಟಿಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, 1 ಈರುಳ್ಳಿ, 1 ಬೆಳ್ಳುಳ್ಳಿ, 1 ಟೊಮೊಟೊ ಸ್ನೇಹಿತರೆ. ಹಾಗೆಯೇ ಶುಂಠಿ, ತೆಂಗಿನಕಾಯಿ ಇಷ್ಟನ್ನು ಸೇರಿಸಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ರುಬ್ಕೊಂಡಿರುವಂಥದ್ದು. ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಹಾಕ್ಕೊಂಡು
ಫ್ರೈ ಮಾಡ್ಕೊಂಡಿದ್ದ ನಂತರದಲ್ಲಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟೆಲ್ಲವನ್ನು ಹಾಕ್ಕೊಂಡು ನೀರು ಅಷ್ಟೇ ನೋಡ್ಕೊಳ್ಬೇಕು ಸ್ನೇಹಿತರೆ. ನಮಗೆ ಗಟ್ಟಿಯಾಗಬೇಕಾ ತೆಳುವಾಗಬೇಕಂತ. ಪಲ್ಯ ಯಾವಾಗ್ಲೂ ಗಟ್ಟಿಯಾಗಿದ್ದಾಗಲೇ ತುಂಬ ರುಚಿಯಾಗಿರುವಂಥದ್ದು. ಅದಕ್ಕೋಸ್ಕರ ನೀರು ಅಷ್ಟೇ ಹಾಕ್ಕೊಂಡಿದ್ದೀನಿ. ಪಲ್ಯ ಮಾತ್ರ ಸೂಪರಾಗಿ ಬಂದಿತ್ತು ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಸಾಂಬಾರಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹುರಿದಿಟ್ಟಂಥ ಸಾಮಗ್ರಿಗಳೆಲ್ಲ ತಣ್ಣಗಾಗಿತ್ತಲ್ವ, ಇದೆಲ್ಲವನ್ನು ಸೇರಿಸ್ಕೊಂಡು ಒಂದೆರಡು ಮೆಣಸಿಕಾಯಿ ಹಾಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿಕಾಯನ್ನು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಖಾರ ಬೇಕಲ್ವ ಸ್ವಲ್ಪ, ಅದಕ್ಕೋಸ್ಕರ. ನಂತರದಲ್ಲಿ ಒಂದು 4 ಒಣ ಮೆಣಸಿಕಾಯಿನ ಈ ರೀತಿಯಲ್ಲಿ ಕೈಯಲ್ಲಿ ಮುರಿದು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸ್ನೇಹಿತರೆ, ಹುಣಸೆಹಣ್ಣನ್ನು ಮುಂಚೆನೇ ನೆನೆ ಇಟ್ಟಿದ್ದೆ, ಚೆನ್ನಾಗಿ ನೆಂದಿತ್ತಲ್ವ, ಅದಕ್ಕೋಸ್ಕರ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರಿಶಿನ ಪುಡಿ, ಸ್ವಲ್ಪ ಕಾಳು ಸ್ನೇಹಿತರೆ, ಅಂದರೆ ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ವ ಅದು. ನಂತರದಲ್ಲಿ ತೆಂಗಿನಕಾಯಿ ತುರಿ, ಈ ರೀತಿಯಾಗಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ದ ನಂತರದಲ್ಲಿ ಮಸಾಲೆ ಈ ರೀತಿಯಾಗಿ ಬಂದಿದೆ. ಈಗ ಹೋಳಿಗೆ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಫ್ರೆಶ್ ಆಗಿರುವಂಥ ಕರಿಬೇವು ಸೇರಿಸುವಾಗ ಎಲ್ಲ ಚಟಪಟ ಸಿಡಿಯುತ್ತಲ್ವ, ಅದಕ್ಕೋಸ್ಕರ ಪ್ಲೇಟನ್ನು ಮುಚ್ಚಿಬಿಟ್ರೆ ಅಲ್ಲೇ ಇರುತ್ತೆ, ಸಿಡಿಯೋದಿಲ್ಲ, ಪ್ಲೇಟಿಗೆ ಸಿಡಿದಿರುತ್ತೆ. ಒಂದು ಕಡೆ ಪಲ್ಯನೂ ರೆಡಿ ಆಗ್ತಾಯಿದೆ ಸ್ನೇಹಿತರೆ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ ನಂತರದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿದ್ದೀನಿ. ಈ ಬೆಳ್ಳುಳ್ಳಿಯನ್ನು ಹಾಕಿದಾಗ ಅದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ. ನಂತರದಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ವ, ಇದು ಮೆಣಸಿನ್ಕಾಯನ್ನು ಸೇರಿಸಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆ ಇತ್ತಲ್ವ, ಅದನ್ನು ಬಾಣಲೆಯಲ್ಲಿ ಹುರ್ಕೊಂಡಿದ್ದೆ, ಎಣ್ಣೆ ಎಲ್ಲ ಇತ್ತಲ್ಲ, ಯಾಕೆ ಇದನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಅದಕ್ಕೇ ಮಸಾಲೆಯನ್ನು ಹಾಕ್ಬಿಟ್ಟು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ ಇನ್ನೂ ಸ್ವಲ್ಪ ಸಪ್ಪೆಸರೆಲ್ಲ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಏನು ಕಟ್ಟಿರುತ್ತಲ್ವ ಬೇಳೆ ಕಟ್ಟು, ಅದನ್ನು ನೋಡಿ ಇಷ್ಟು ಇದೆ, ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ಬೋದು. ಹೋಳಿಗೆ ಸಾರು ಇನ್ನೊಂದು ದಿನ ಇಟ್ಕೊಂಡು ಒಂದು 2-3 ದಿನ ಇಟ್ಕೊಂಡು ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇದು ಬಂದಿದೆ. ಎಲ್ಲದನ್ನು ಒಂದು ಸಲ ಹೊಂದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಹೋಳಿಗೆ ಸಾಂಬಾರಿಗೆ ನೀರೆಲ್ಲ ಸೇರಿಸೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ನಾವು ಬೇಳೆ ಕಟ್ಟು ಎಷ್ಟಿರುತ್ತಲ್ವ ಅಷ್ಟನ್ನೇ ಹಾಕ್ಕೊಂಡು ನಾವು ಸಾಂಬಾರು ಮಾಡಬೇಕು. ನೀರೆಲ್ಲ ಸೇರಿಸೋದು ಅದ್ರ ರುಚಿನೇ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಉಪ್ಪೆಲ್ಲ ಹಾಕಿ ತಿರುಗಿಸ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ನಾನು ಇದು ಕರ್ಗಡ್ಬು ಮಾಡಿದ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ, ಯಾಕಂದರೆ ಸುಮಾರು ಸಲ ತೋರಿಸಿದ್ದೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೂ ನೋಡೋರ್ಗು ಬೋರ್ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ. ಡೆಲಿವರಿಗೆ ಅಂತೇಳಿ ಊರಿಗೆ ಹೋದಾಗ ಸ್ನೇಹಿತರೆ, ಅಂದರೆ ಮುಂಚೆನೇ ನಾವು ಏನಂದ್ರೆ ಊರಿಗೆ ಹೋಗೋ ಟೈಮಿಗೆ ಆಲ್ರೆಡಿ ನಮ್ಮ ಮನೆಯವ್ರಿಗೆ ಗೊತ್ತಿತ್ತಲ್ವ, ಗೊತ್ತಿದ್ದರಿಂದ ಬಾಣಿತನಕ್ಕೆ ಎಲ್ಲ ಅದಕ್ಕೂ ಡೆಲಿವರಿ ಆದಾಗೆಲ್ಲ ಊಟ ಮಾಡೋದಕ್ಕೆಲ್ಲ ಬೇಕು ಬೇಳೆ, ಮನೆಗೆ ಬೇಕಂತೇಳಿ ಯಾವಾಗಲೂ ತೊಗೊಂಡೋಗಿ ಕೊಡ್ತಾಯಿದ್ರಲ್ವ. ಅದಕ್ಕೋಸ್ಕರ ಒಂದು 2 ಪಾಕಿಟ್, ಅಂದರೆ ಒಂದು 25 kgದು 2 ಪಾಕಿಟು ಬೇಳೆ ತೊಗೊಂಡೋಗಿಟ್ಟಿದ್ರು 1 ವರ್ಷದವರೆಗೂ ಎಲ್ಲ. ಮತ್ತು ಡೆಲಿವರಿ ಆದಮೇಲೆ ಅವರು ಇವರು ಬರ್ತಾನೆ ಇರ್ತಾರೆ, ಈಗೆಲ್ಲ ಇರುತ್ತೆ ಸ್ನೇಹಿತರೆ ಊರಲ್ಲಿ. ಅದಕ್ಕೋಸ್ಕರ ಯಾವಾಗಲೂ ಒಂದು 25 kg ಬೇಳೆ ತೊಗೊಂಡೋಗಿ ಕೊಡ್ತಿದ್ರಲ್ವ, ಅದ್ರ ಜೊತೆಗೆ ಇನ್ನೊಂದು ಪಾಕೆಟ್ ಹೆಚ್ಚಿಗೆ ಹಾಕ್ಕೊಂಡೋಗಿದ್ದು. ಸ್ವಲ್ಪ ಯಾವಾಗಾದರೂ ಹೂರ್ಣ ತಿನ್ಬೇಕಂದಾಗ, ಬೇಳೆ ಸ್ವೀಟ್ ತಿನ್ಬೇಕಂದಾಗ ಬೇಳೆ ಬೇಯಿಸ್ಕೊಳ್ಳೋದು, ಅದಕ್ಕೆ ಬೆಲ್ಲ ಹಾಕಿ ರುಬ್ಬಿಸ್ಕೊಂಡು ತಿಂತಾ ಇರ್ತಿದ್ದೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಂದಾಗ ನಮ್ಮ ದೊಡ್ಡಮ್ಮಂದಿರಿಬ್ಬರೂ ಇದ್ರಲ್ವ ಊರಲ್ಲಿ, ನಮ್ಮಮ್ಮರ ಅಕ್ಕದಿರಿಬ್ಬರು, ಅವರೂ ಅಷ್ಟೇ ಏನಾದರೂ ಒಂದು ಕುಂಬಳಕಾಯಿ ಆದರೂ ಬೇಯಿಸಿರೋರು, ಇಲ್ಲ ಅಂತಂದರೆ ಹುರುಳಿಕಾಳು ತೊಕ್ಕು ಮಾಡಿರೋರು, ಈ ರೀತಿಯಾಗಿ ಸಿಹಿ ಅದನ್ನೆಲ್ಲ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಏನು ನಾನು ನನ್ನ ಮಗ ಹೊಟ್ಟೆಯಲ್ಲಿದ್ದಾಗ ತಿಂದಿದ್ನಲ್ವ, ಇವತ್ತಿಗೂ ಅವನಿಗೆ ಅದೇ ಊಟ ಇಷ್ಟ ಆಗುವಂಥದ್ದು ಸ್ನೇಹಿತರೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ ನಮ್ಮ ದೊಡ್ಡಮ್ಮ ಬಂದುಬಿಟ್ಟು, ನಮ್ಮಮ್ಮನ 2ನೇ ಅಕ್ಕ ಬಂದುಬಿಟ್ಟು ಅವ್ರ ಮನೇಲಿ ತುಂಬ ಹಸುಗಳು ಹಾಲು ಕರಿತಾ ಇತ್ತಲ್ವ, ಯಾವಾಗಲೂ ಮೊಸರು ಸ್ನೇಹಿತರೆ, ಯಾವಾಗ್ಲೂ ಇರ್ತಾಯಿತ್ತು. ನಮ್ಮ ದೊಡ್ಡಮ್ಮ ಬಂದುಬಿಟ್ರೆ ಫಸ್ಟು, ಬಾರಮ್ಮ ಸ್ವಲ್ಪ ಅನ್ನ ಮೊಸರು ಊಟ ಮಾಡೋಗೆ, ಹಾಗೆ ಹೋಗ್ಬೇಡ ಬಾರೆ ಸ್ವಲ್ಪ ಊಟ ಮಾಡು ಅಂತೇಳಿ ನಾನು ಊಟ ಮಾಡೋ ಒಂದು ಎಷ್ಟಂದರೆ ಸ್ವಲ್ಪನಾದರೂ ಊಟ ಮಾಡೋಗ್ಬೇಕು ಸ್ನೇಹಿತರೆ, ಅಷ್ಟು ಸಮಾಧಾನ ಇರ್ತಿರ್ಲಿಲ್ಲ ಅವರಿಗೆ. ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಬರ್ತಾಯಿದ್ದೆ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ನಮ್ಮ ಅಕ್ಕ ಅವ್ರು ಹೆಚ್ಚಿಗೆ ಬಂದುಬಿಟ್ಟು ಸ್ವಲ್ಪ ಬದನೆಕಾಯಿ ಬಜ್ಜಿ ಹಾಗೆಯೇ ಮುದ್ದೆ ಅದನ್ನು ಹೆಚ್ಚಿಗೆ ಊಟ ಮಾಡ್ತಿದ್ದೆ ಅಂತಲೇ ಹೇಳ್ಬೋದು. ಅವಾಗ ಜಾಸ್ತಿ ಒಮೆಟೆಲ್ಲ ಮಾಡ್ಕೊಳ್ತಾ ಇದ್ನಲ್ವ ಇದಕ್ಕೆ, ಹಾಗೆಯೇ ಮನೆಯಲ್ಲಿ ಮಾಡ್ತಿದ್ರಲ್ವ ಅದನ್ನು ಇಷ್ಟ. ಇವಾಗ್ಲೂ ಅವನಿಗೆ ಅದೇ ಊಟನೇ ಇಷ್ಟ ಸ್ನೇಹಿತರೆ, ಬಜ್ಜಿ ಮುದ್ದೆ ಈ ರೀತಿಯಾಗಿ, ಆಮೇಲೆ ಅನ್ನ ಮೊಸರು ಈ ರೀತಿ ಊಟ ಇತ್ತು ಅಂದ್ಬಿಟ್ರೆ ಅವನಿಗೆ ಬೇರೆ ಏನು ಊಟನೇ ಕೇಳಲ್ಲ. ಹಾಗೆಯೇ ಚಿಕ್ಕವನ ಹೊಟ್ಟೆಯಲ್ಲಿದ್ದಾಗೂ ಅಷ್ಟೇ, ಅವನಿಗೇನು ಡೆಲಿವರಿ ಆಗೋ ದಿನವೂ ಬಂದುಬಿಟ್ಟು ಬಸ್ಸಾರು ಮುದ್ದೆ ಈ ರೀತಿಯಾಗಿ ಊಟ ಮಾಡಿದ್ದು. ಇವಾಗ್ಲೂ ಅವನಿಗೆ ಅದೇ ಊಟ ಇಷ್ಟ. ಇವನಿಗೆ ಬಂದುಬಿಟ್ಟು ಏನಂದರೆ ಕರ್ಗಡ್ಬು ಹೋಳಿಗೆ ಊಟ ಮಾಡಿದ್ದೆ, ಇವನಿಗೆ ಅದೇ ಊಟ ಇಷ್ಟ. ಇಷ್ಟೆಲ್ಲ ಮಾಡಿದ್ರೂ ಮತ್ತೇನು ಮಾಡಿದ್ನಪ್ಪ ಅಂದರೆ
ಅಮ್ಮ ಇಷ್ಟೆಲ್ಲ ಅಡುಗೆ ಏನಕ್ಕೆ ಮಾಡೋಕೆ ಹೋಗಿದ್ದಮ್ಮ, ಮುದ್ದೆ ಅನ್ನ ಸಾಂಬಾರು ಮಾಡಿದರೆ ಸಿಂಪಲ್ಲಾಗಿ ಊಟ ಚೆನ್ನಾಗಿರ್ತಿತ್ತು ಅಂತೆಲ್ಲ ಹೇಳ್ತಿದ್ದ. ಹೌದೌದು, ಪ್ರತಿದಿನ ಮಾಡೋದು ಮುದ್ದೆ ಅನ್ನ ಸಾಂಬಾರು ಎಲ್ಲಪ್ಪ. ಇವಾಗ ಇದು ಊಟ ಮಾಡೋ ನಿನ್ನ ಬರ್ತಡೇ ಇದೆಯಲ್ಲ, ಅದಕ್ಕೆ ಸ್ಪೆಷಲಾಗಿ ಮಾಡಿರುವಂಥದ್ದು. ಊಟ ಮಾಡಂತೇಳಿ ಈ ರೀತಿಯಾಗಿ ಹೇಳ್ಕೊಳ್ತಾ ನಮ್ಮ ಮಗನ ಹುಟ್ಟುಹಬ್ಬದ ಆಚರಣೆ ಈ ರೀತಿಯಾಗಿ ಇತ್ತು ಸ್ನೇಹಿತರೆ. ಅಡುಗೆ ಇತ್ತು ಸ್ನೇಹಿತರೆ. ಅಡುಗೆ ವಿಚಾರಕ್ಕೆ ಬಂದರೆ ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ಚಿಕ್ಕ ಮಗ ಬಂದುಬಿಟ್ಟು ಅವನದು ಡಿಮ್ಯಾಂಡ್ಸ್ ಹೇಳ್ತಾ ಇರ್ತಾನೆ. ಪಾಪ ಇಷ್ಟೇ ಕೇಕ್ ಇರಬೇಕು, ಹಾಗೆಯೇ ಹೀಗೆ ಹಾಗೆ ಅಂತೇಳಿ ಎಲ್ಲ ಇದು ಮಾಡ್ತಾ ಇರ್ತಾನೆ. ಅವ್ನು ಇನ್ನೂ ಚಿಕ್ಕವನಲ್ವಾ, ಹಾಗೆ ನಾನೇನು ಇದನ್ನೆಲ್ಲ ಈ ರೀತಿಯಾಗಿ ಹೇಳ್ದ ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡ್ತಾರೆ ಅಂತ ನಾನೇನು ಇದನ್ನು ಕೇಳೋದಿಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಯಾವ ರೀತಿಯಾಗಿ ಇರ್ತೀವಲ್ವ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಹಾಗೆಯೇ ಪಕೋಡ ಮಾಡಬೇಕು ಅಂತ, ಆಯ್ತಪ್ಪ ಮಾಡ್ಕೊಡೋಣ ಅಂತ. ಅವನೇನು ಹೇಳಿದ, ನೀವೇ ಊಟಕ್ಕೆ ಕೂತ್ಕೊಂಡ್ಬಿಡ್ರಿ, ನಾನೇ ಮಾಡ್ಕೊಡ್ತೀನಿ ಎಲ್ಲ ಕೊಡಮ್ಮ ಇಲ್ಲಿ ಅಂತೇಳಿ. ಬೇಡ ಬೇಡ ಹೋಗಿ ನೀವು ಫಸ್ಟ್ ಊಟಕ್ಕೆ ಕೂತ್ಕೊಳ್ರಿ, ಎಷ್ಟೊತ್ತು ನಾನು ಮಾಡ್ಕೊಡ್ತೀನಿ ಅಂತೇಳಿ ಪಕೋಡನೂ ಎಲ್ಲ ಹಾಕ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ಲ ಸಬ್ಸಿಗೆ ಸೊಪ್ಪು ಎಲ್ಲ ಇತ್ತಲ್ವ, ಹಾಗಾಗಿ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಹಾಕಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನನ್ನ ಮಗ ಹುಟ್ಟೋ ದಿನ ಸ್ನೇಹಿತರೆ ಕರ್ಗೇಡು ಊಟನೇ. ನಂತರದಲ್ಲಿ 9 ತಿಂಗಳು ನಾಮಕರಣದಲ್ಲಿ ಮಾತ್ರ ನಾವು ಲಾಡು ಊಟ ಮಾಡಿಸಿದ್ವಿ. ನಂತರದಲ್ಲಿ ಮೊದಲನೇ ವರ್ಷ ಬರ್ತಡೇಗೆ ಸ್ನೇಹಿತರೆ ಕರಿಗೇಡು ಊಟನೇ. ಅವತ್ತೂ ಅಷ್ಟೇ ಫುಲ್ಲು ಮಳೆ ಅಂದರು ಮಳೆ, ಇಷ್ಟು ಜೋರು ಮಳೆ ಬರ್ತಾಯಿತ್ತು. ಹಾಗೆಯೇ ಅವತ್ತು ಎಷ್ಟು ಕರಿಗೇಡು ಬಂದರೆ, ಒಂದು ಏನು ಅನ್ನ ಬಸ್ಸಿದೆಲ್ಲ ಬುಟ್ಟಿಗಳು ಬರುತ್ತಲ್ಲ ಊರ ಕಡೆ, ಮದುವೆಲೆಲ್ಲ ಅನ್ನ ಬಸ್ತಿದ್ದೀವಿ ನೋಡಿ, ಅಂಥ ಬುಟ್ಟಿ ತುಂಬ ಕರಿಗೇಡು ಅವ್ರ ಅತ್ತೆ ಮನೆಯಲ್ಲಿ ಮಾಡಿದಂಥದ್ದು. ಹಾಗೆಯೇ ಅತ್ತೆ ಮನೆ ಅಂತ ಹೇಳೋದಕ್ಕಿಂತ ಹೆಚ್ಚಿಗೆ ನಾನು ಅಕ್ಕನ ಮನೆ ಅಂತಲೇ ಹೇಳ್ತೀನಿ, ನಮ್ಮ ಅತ್ತೆ ತವ್ರ ಮನೆ. ಹಾಗಾಗಿ ನಂದು ಎಲ್ಲ ಬಾಣ್ತನ ಎಲ್ಲ ಅಲ್ಲೇ ಅಲ್ವಾ ಆಗಿದ್ದು. ಅದಕ್ಕೋಸ್ಕರ ಇಬ್ಬರು ಮಕ್ಕಳೇ ಬರ್ತಡೇ ಅಂದರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ಶ್ರಾವಣ ಮಾಸದಲ್ಲಿ ಒಬ್ಬ ಮಗಂದು, ಇನ್ನೊಬ್ಬ ಮಗಂದು ಬಂದುಬಿಟ್ಟು ದೀಪಾವಳಿಯಲ್ಲಿ ಸ್ನೇಹಿತರೆ. ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ, ಶ್ರಾವಣ ಮಾಸದಲ್ಲಿ ಇಲ್ಲ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಇಲ್ಲ ಅಂತಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದಿರುತ್ತೆ. ಈ ರೀತಿಯಾಗಿ ಇಲ್ಲ ಅಂದರೆ ಒಂದೊಂದು ಸಲ ಏನಾದರೂ ಅಧಿಕ ಮಾಸ ಬಂದು ಹಬ್ಬಗಳೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆದಾಗ ಗೌರಿ ಗಣೇಶ ಹಬ್ಬನೂ ಬಂದಿರುತ್ತೆ ಸ್ನೇಹಿತರೆ. ಎಷ್ಟೋ ಸಲ ಆಗಿ ಬಂದಿದೆ. ಒಂಥರ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೂ ಹೇಳ್ತಾ ಇರ್ತಾನೆ, ಈ ತಿಂಗಳೆಲ್ಲ ಬರೀ ಸಿಹಿನೇ, ಶ್ರಾವಣ ಅಂದರೆ ಸಿಹಿ ಮಾಡ್ತಾನೆ ಇರ್ತೀವಲ್ವ, ಅದಕ್ಕೋಸ್ಕರ ಆ ರೀತಿಯಾಗಿ ಹೇಳ್ತಾ ಇರ್ತಾನೆ ಸ್ನೇಹಿತರೆ ಮಗ ಬಂದು. ಬರ್ತ್ಡೇ ಸ್ಪೆಷಲ್ ಊಟ ಈ ರೀತಿಯಾಗಿತ್ತು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸವಿತಾ ರವಿ ಕಡೆಯಿಂದ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ.